ಇತ್ತೀಚೆಗೆ ತೋಂಟದಾರ್ಯ ಜಾತ್ರೆಯ ಸಂದರ್ಭದಲ್ಲಿ ನಡೆದಂಥ ಅವಘಡದೊಳಗೆ ಏನು 17 ಜನ ಗಾಯಗೊಂಡಿದ್ದರು. ಅದರಲ್ಲಿ ಬಹಳಷ್ಟು ಜನರನ್ನ ಇಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಅವರ ಆರೈಕೆ ಹೇಗೆ ನಡೆದಿದೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋದಕ್ಕೆ ಇವತ್ತು ನಾನು ಬಂದಿದ್ದೆ. ನನ್ನ ಜೊತೆಗೆ DC ಅವರು, ಜಿಲ್ಲಾ ನಮ್ಮ ಮೆಡಿಕಲ್ ಕಾಲೇಜ್ ಡೈರೆಕ್ಟ್ರು, ನಮ್ಮ ಇವರು ಯಾರು ಮೆಡಿಕಲ್ ಸೂಪ್ರೆಂಟ್ ಅವರು, ನಾವೆಲ್ಲ ನಮ್ಮ ಇತರ ಹಿರಿಯ ವೈದ್ಯರು ಎಲ್ಲರೂ ನಾವು ಪೇಷಂಟ್ಗಳನ್ನು ಭೇಟಿಯಾದ್ವಿ. 17 ಜನ ಗಾಯಗೊಂಡವರು. ಅದರೊಳಗೆ ಒಬ್ಬರನ್ನ ಕಿಮ್ಸ್ ಆಸ್ಪತ್ರೆಗೆ ನಮ್ಮ KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರೆಫರ್ ಮಾಡಿತ್ತು. ಉಳಿದ 16ರೊಳಗೆ ಈಗ ಬಹುತೇಕ ಎಲ್ಲರೂ ಗುಣಮುಖರಾಗ್ತಾ ಇದ್ದಾರೆ. ಇಬ್ಬರು ಮಾತ್ರ ಇನ್ನೂ ಹೆಚ್ಚಿನ ಆರೈಕೆ ಬೇಕಾಗಿದೆ. ಅವರು ಒಂದು 20 ದಿವಸ 25 ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. 13 ಜನ ಈಗೇನು ಆಸ್ಪತ್ರೆಯಲ್ಲಿದ್ದಾರೆ, ಅದರೊಳಗೆ ಇಬ್ಬರನ್ನ ಬಿಟ್ಟು ಉಳಿದವರು ಇನ್ನು 1 ದಿವಸ 2 ದಿವಸ 3 ದಿವಸದೊಳಗೆ ಇಲ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ. ಇಬ್ಬರು ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್, ನಾನು ಆರಾಮಾಗೇನ್ರಿ, ಮತ್ತೆ ಯಾಕೆ ನಾ ಇಲ್ಲಿರಲಿ ಅಂತೇಳಿ ಅವರು ಇಲ್ಲ ಇನ್ನೂ 1 ದಿವಸ 2 ದಿವಸ ನೋಡೋಣ ಬೇಕಾರೆ ಅಂತೇಳಿ ಹೇಳಿದಾಗೂ ಇಲ್ಲಿಂದ ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ದಾರೆ. ಈ 13 ಜನ ಪೇಷಂಟ್ಸ್ ಏನಿದ್ದಾರೆ ಅದರೊಳಗೆ ಇಬ್ಬರನ್ನ ಹೊರತುಪಡಿಸಿ ಉಳಿದ 11 ಜನರನ್ನು ನಾವು ನಾಳೆ ನಾಡ್ದು ಇನ್ನೊಮ್ಮೆ ಅವ್ರನ್ನ ಚೆಕ್ ಮಾಡಿ ಡಿಸ್ಚಾರ್ಜ್ ಮಾಡ್ತೀವಿ ಅಂಥೇಳಿ ವೈದ್ಯರು ನನಗೆ ವರದಿಯನ್ನು ಹೇಳಿದ್ದಾರೆ. ಬಹುತೇಕ ಬೈ ಆ್ಯಂಡ್ ಲಾರ್ಜ್ ಎಲ್ಲರಿಗೂ ಸಮರ್ಪಕವಾಗಿರ್ತಕ್ಕಂಥ ಏನು ಟ್ರೀಟ್ಮೆಂಟ್ ಸಿಗಬೇಕಾಗಿತ್ತು ಆ ಟ್ರೀಟ್ಮೆಂಟ್ ಸಿಕ್ಕಿದೆ. ಆ ಎಲ್ಲ ನಮ್ಮ ಗಾಯಾಳುಗಳು ತಮ್ಮ ಅಭಿಪ್ರಾಯ, ತಮ್ಮ ಭಾವನೆಗಳನ್ನು ಹೇಳುವಾಗೂ ಸಹಿತ ವೈದ್ಯರ ಬಗ್ಗೆ ಆಗಲಿ ನರ್ಸ್ಗಳ ಬಗ್ಗೆ ಆಗಲಿ ಸಾಕಷ್ಟು ಸಮಾಧಾನಕರವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಈ ಜಾತ್ರಾ ಮಹೋತ್ಸವದಲ್ಲಿ ಆಗಿರ್ತಕ್ಕಂಥ ಈ ಅವಘಡದ ವಿಚಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದೆ. ಅವ್ರಿಗೆ ಮೊನ್ನೆ ನಡೆದಂಥ ಕ್ಯಾಬಿನೆಟ್ನೊಳಗೂ ಸಹಿತ ನಾನೊಂದು ಪತ್ರ ಕೊಟ್ಟು ಇವರಿಗೆ ಪರಿಹಾರದ ಬಗ್ಗೆನೂ ಮಾತನಾಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ತಕ್ಷಣವಾಗಿ 50,000 ರೂಪಾಯಿಗಳನ್ನು ಯಾರು ಗಾಯಾಳುಗಳಿದ್ದಾರೆ ಅವ್ರಿಗೆ ಗರಿಷ್ಠ 50,000 ರೂಪಾಯಿ ಪರಿಹಾರವನ್ನು ಮಂಜೂರು ಮಾಡಿದ್ದಾರೆ. ಯಾರಿಗಾರ ಅದಕ್ಕಿಂತ ಹೆಚ್ಚು ಖರ್ಚು ಬಂತು ಅಂತಂದರೆ ಅದನ್ನು ನಾನು ವಿಶೇಷ ಪ್ರಕರಣವನ್ನು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅವುಗಳ ಬಗ್ಗೆ ಬಹುಶಃ ಬರಲಿಕ್ಕಿಲ್ಲ ಅಂತ ಅನ್ನಿಸ್ತದೆ, ಆದರೂ ಬಂದರೆ ಆ ಪರಿಹಾರವನ್ನು ಅವರಿಗಾಗಿ ಹೆಚ್ಚುಗೊಳಿಸ್ತಕ್ಕಂಥದ್ದನ್ನು ಮಾಡ್ತೀವಿ. ಅಲ್ರಿ, ಈ ಮೊದಲಿಗೆ ದವಾಖಾನೆ ಮುಗಿಸಿ ಹೋಗ್ಮಾರೆ. ಮೋದಿಯವರು ಅಮಿತ್ ಶಾ ಅವರು ಬಂದು ಹೋದರು. ಎರಡೂ ನಾವು ಬಾಗಲಕೋಟೆಗೆ 22,000 ಮೇಲೆ ಗೆದ್ವಿ, ದಾವಣಗೆರೆಯಾಗ ಗೆದ್ವಿ.
ಅವೆಲ್ಲ ಸುದ್ದಿ ಆಮೇಲೆ ಹೇಳೋಣಂತ. ಈಗ ಮತ್ತೆ ದಾವಕಾಲಿ ಅಂತ ಕೇಳ್ಕೊ. ಸರ್, ಈಗ ಕಾನೂನು ರೀತಿಯ ಪ್ರಕಾರ ಏನಾದರೂ ಕ್ರಮ ತಗೊಳ್ತಾರೆ? ಯಾಕಂದ್ರೆ ಅವರು ಸುರಕ್ಷಿತವಾಗಿ ನಡೆಸಿಲ್ಲ ಅಂತ ಸುರಕ್ಷತೆಯನ್ನು ಎನ್ಶೋರ್ ಮಾಡ್ಕೋಬೇಕಾಗಿತ್ತು ಮಕ್ಕಳು ಆಟ ಆಡುವಂಥ ಇದೊಂದು ವಿಷಯ. ಮತ್ತು ಇನ್ನೊಂದು ವಿಷಯ ಸರ್, ತಿಂಗಳಾದ ಗಂಟಲೆ ಇದೇನು ವ್ಯಾಪಾರ ನಡೆಯುತ್ತೆ ಜಾತ್ರೆ ಹೆಸರಿನಲ್ಲಿ, ಇದಕ್ಕೆ ಕೆಲ ಸಂಘಟನೆಗಳು ವಿರೋಧನೂ ವ್ಯಕ್ತಪಡಿಸಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಕಡಿಮೆ ಆಗುವಂಥ, ಅಂದರೆ ಜಾತ್ರೆ ಅವಧಿ ಏನಾದರೂ ಕಡಿಮೆ ಆಗುವಂಥ ಕೆಲಸಗಳು ಆಗ್ತಾವ ಅಂತ ಇದೇನು ಈ ಆಟ ಅನ್ರಿ, ಕ್ರೀಡೆ ಅನ್ರಿ, ಮನರಂಜನೆ ಅನ್ರಿ, ಇದಕ್ಕಾಗಿ ಯಾರು ಗುತ್ತಿಗೆದಾರ ಆ ಒಂದು ವ್ಯವಸ್ಥೆ ಮಾಡಿದ್ದ ಅವನು ಅತ್ಯಂತ ಜವಾಬ್ದಾರಿಯಿಂದ ಮಾಡಬೇಕಾದದ್ದು ಅವನ ಕೆಲಸ. ಇಂಥ ದೊಡ್ಡ ಘಟನೆ ಆದಾಗ, ಅವಘಡ ಆದಾಗ ನಮ್ಮ ಪೊಲೀಸರಿಗೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ರಿ ಅಂಥೇಳಿ ಗದಗ ಪೊಲೀಸರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಅವರು ಈಗಾಗಲೇ ಅದೇ ಗಳಿಗೆಯೊಳಗೆ ಅದನ್ನು ಕಾನೂನು ಕ್ರಮ ಏನು ಅಗತ್ಯ ಇದೆ ಆ ಕ್ರಮಗಳನ್ನೆಲ್ಲ ತೆಗೆದುಕೊಂಡಿದ್ದಾರೆ. ನಾನು ಕೇಳಿಲ್ಲ ಅವ್ರಿಗೆ ಎಂದು ತೊಗೊಂಡಿರೋ ಬಿಟ್ಟಿರೋ ಅಂತೇಳಿ, ಬಟ್ ಐ ಹ್ಯಾವ್ ಮೈ ಕಾನ್ಫಿಡೆನ್ಸ್ that they have taken necessary legal action. ಏನು ಅದನ್ನು ನಾವು ಸ್ವಾಮಿಗಳು ಅದನ್ನು ಪರಿಗಣಿಸ್ತಾರೆ. ಯಾಕಂದರೆ ಇಂಥ ಭಾಳ ದಿವಸ ಆದರೆ ಹಿಂಗೆ ಆಗ್ತಾವು. ಅವರು ಅದ್ರ ಬಗ್ಗೆ ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ. ಅವ್ರದ್ದೇ ಆಗಿರ್ತಕ್ಕಂಥ ಜಾತ್ರಾ ಕಮಿಟಿ ಇದೆ, ಮಠದ ಕಮಿಟಿ ಇದೆ. ನಾವು ಅವ್ರು ಏನಾರ ಮಾತಾಡಿದ್ವಿ ಅಂದರೆ ಮಾತಾಡಿದಾಗ ಚರ್ಚೆ ಮಾಡ್ಕೋತೀವಿ. ಜಿಮ್ಸ್ ವಿಷಯ ಸಾಕಷ್ಟು ಮಕ್ಕಳು ರಸ್ತೆ ಮೇಲೆ ರೋಡ್ ಮೇಲೆ ಮೇನ್ ರೋಡ್ ಮೇಲೆ ನಿಲ್ತಾರೆ, ಅಲ್ಲಿ ಶೆಲ್ಟರ್ ವ್ಯವಸ್ಥೆ ಇಲ್ಲ ಅಂತೇಳಿ ಭಾಳಷ್ಟು. ಈಗಾಗಲೇ ನಾನು ಹೇಳಿದ್ದೇನೆ, ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕು, ಬೇಗ ಆಗಬೇಕು ಅಂತೇಳಿ. ವಿಳಂಬ ಆಗಿದೆ. ಇನ್ನೊಂದು 3-4 ತಿಂಗಳದಾಗ ಅದು ಪೂರ್ಣರಾಗುತ್ತೆ, ಇಲ್ಲ ಕೆಲಸ ಪ್ರಾರಂಭರಾಗುತ್ತೆ. ಇಲ್ಲ, ಒಂದು ಸೆಕೆಂಡ್ ಅದಕ್ಕೆ ಹೋಗ್ಕಿಂತ ಮೊದಲಕ್ಕೆ ಈಗ ನೀವು ನಾವು ಪ್ರಶ್ನೆ ಕೇಳಿ ಮುಗಿಸಿದ ಕೂಡಲೇ ನಾನು ಸುಧಾಕರ್ ಅವರಿಗೆ ನನ್ನ ಅಂತಿಮ ದರ್ಶನ ಪಡೆಯೋದಕ್ಕೆ ಹೋಗ್ತಾ ಇದ್ದೀನಿ. ಅವರ ಅಗಲುವಿಕೆ ನಮಗೆಲ್ಲ ಭಾಳಷ್ಟು ನೋವು ತಂದಿದೆ. ಕರ್ನಾಟಕದಲ್ಲಿ ಒಬ್ಬ ಸೌಮ್ಯ ಸ್ವಭಾವದ ರಾಜಕಾರಣಿ ಆಗಿದ್ದರು, ಸಹಕಾರ ಕ್ಷೇತ್ರದೊಳಗಿದ್ದರು. ತಮ್ಮ ಕ್ಷೇತ್ರದಲ್ಲಿ ಬಡವರ ಬಗ್ಗೆ ವಿಶೇಷವಾದಂಥ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂಥ ಮುಖಂಡ. ಅವರ ಅಗಲುವಿಕೆ ಆ ಮಧ್ಯ ಕರ್ನಾಟಕ ಭಾಗಕ್ಕೆ ಭಾಳ ದೊಡ್ಡ ಹಾನಿಯಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇನೆ. ಮೋದಿ ಅವರು ಹೇಳಿದ್ದಾರೆ ಸರ್, ಡೀಸೆಲ್ಲು, ಪೆಟ್ರೋಲು, ಗ್ಯಾಸನ್ನು ಮಿತವಾಗಿ ಬಳಸಬೇಕು ಅನ್ನೋದನ್ನು ಒಂದು ಕರೆ ಕೊಟ್ಟಿದ್ದಾರೆ ಸರ್. ಮತ್ತೇನಾದರೂ ಅಲ್ಲಿಂದ ಸಮಸ್ಯೆ ಏನಾದರೂ ಉಂಟಾಗ್ತದೆ? ಮಾನ್ಯ ಮೋದಿಯವರು ಹೇಳಿರ್ತಕ್ಕಂಥ ಸಾರ್ವಜನಿಕ ಹೇಳಿಕೆ, ಚಿನ್ನ ಖರೀದಿ ಮಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಖಾಸಗಿ ವೆಹಿಕಲ್ಸನ್ನು ಉಪಯೋಗ ಮಾಡಬೇಡ್ರಿ, ಇವೆಲ್ಲ ಒಂದು ಸಂದೇಶವನ್ನು ಕಳಿಸ್ತಾವೆ. ಈ ಸಂದೇಶದೊಳಗೆ ಒಂದು ಭಾರತಕ್ಕೆ ಬರ್ತಕ್ಕಂಥ ಏನು ತೈಲ ಇದೆ ಅದರ ಕೊರತೆ ತೀವ್ರವಾಗಿ ಆಗ್ತದೆ ಅನ್ನುವಂಥ ಒಂದು ಸಂದೇಶ. ಆದರೆ ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಇವೆಲ್ಲ ಜನರನ್ನು ಒಂದು ರೀತಿ ಭಯ ಮೂಡಿಸುವಂಥ
ರೀತಿಯೊಳಗೆ ಹೇಳಿರ್ತಕ್ಕಂಥ ವಾರ್ನಿಂಗ್ಗಳಾಗಿವೆ. ಪಾರ್ಲಿಮೆಂಟ್ ಮೊನ್ನೆನೇ ನಡೆದಿತ್ತಲ್ಲ, ಅವಾಗ ಈ ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ಯಾವ ಹಿನ್ನೆಲೆಯೊಳಗೆ, ಯಾವ ಕಾರಣಕ್ಕಾಗಿ ಈ 3 ಸಂದೇಶಗಳನ್ನು ಅವರು ದೇಶಕ್ಕೆ ಕೊಟ್ಟರು ಗೊತ್ತಿಲ್ಲ. ಆದರೆ ಇವು ಗಂಭೀರವಾಗಿ, ದೇಶ ಗಂಭೀರವಾದ ಸನ್ನಿವೇಶವನ್ನು ಎದುರಿಸ್ತದೆ ಅನ್ನೋದನ್ನು ಈ 3 ಸಂದೇಶ ಸ್ಪಷ್ಟ ಮಾಡ್ತವೆ. ಹಾಗಿದ್ದರೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು? ದೇರ್ ಶುಡ್ ಬಿ SOP. ಯಾವ್ಯಾವ ರೀತಿಯೊಳಗೆ ಕೇಂದ್ರ ಸರ್ಕಾರ ಏನು ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರ ಏನು ಕೆಲಸ ಮಾಡಬೇಕು. ಏನು ನೀವು ಫ್ಲೈಟ್ ವಿದೇಶಕ್ಕೆ ಹೋಗಬೇಡ್ರಿ ಅಂದಾರ, ಇದನ್ನು ಉಳಿಸ್ರಿ ಅಂದಾರ. ಫ್ಲೈಟ್ ಆಪರೇಷನ್ಸನ್ನ ಕಡಿಮೆ ಮಾಡಬೇಕಲ್ಲ. ಹಾಗೆ ನೀವು ಕಾರ್ ತೊಗೊಂಡು ಅಡ್ಡಾಡಬೇಡ್ರಿ ಅಂತ ಹೇಳಿದ್ರಿ. ಕಾರ್ ತೊಗೊಂಡು ಅಡ್ಡಾಡಬೇಡ್ರಿ ಅಂದರೆ ವಿಮಾನದಾಗ ಅಡ್ಡಾಡಕ್ಕೆ ಇರೋರಿಗೆ ಹೋಗಕ್ಕೆ ಅಡ್ಡಿಲ್ವ? ಅವರಿಗೆ ನಾವು ಕೊರೋನಾದಾಗ ಮಾಡಿದ್ವಲ್ಲ, ಮೀಟಿಂಗ್ ಬೈ ವರ್ಚುವಲ್ ವಿಡಿಯೋ ಕಾನ್ಫರೆನ್ಸಿಂಗ್, ಅವ್ನು ಮಾಡೋದಕ್ಕೆ ಸಾಧ್ಯತೆ ಅಲ್ಲ. ವಾರದಾಗ 4 ದಿವಸ no officer, no person who has a car or a jeep shall go to Bangalore, shall come to Bangalore ಅಂತ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದವ್ರಿಗೆ ವಿಶೇಷವಾಗಿರ್ತಕ್ಕಂಥ ನಿಯಮಾವಳಿಗಳನ್ನು ರೂಪಿಸಬೇಕಾಗಿದೆ. ಪ್ರಧಾನಮಂತ್ರಿ ಒಂದು ಸಾರ್ವಜನಿಕ ಸಂದೇಶ ಕೊಟ್ಟಾರ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನಡವಳಿಕೆಗೆ ಸೂಚನೆಗಳು ಬರಬೇಕು. ಆದರೆ ಅವರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರೂ ಗೊತ್ತಿಲ್ಲ. ಜಗತ್ತಿನೊಳಗೆ ಆ ರೀತಿ ಸನ್ನಿವೇಶ ಸೃಷ್ಟಿಯಾಗಿಲ್ಲ. ಸೃಷ್ಟಿಯಾಗಿದೆ, ಆಗುವಂಥದ್ದಿದೆ ಅಂತ ಹೇಳಿದ್ರು ಪ್ರಧಾನಮಂತ್ರಿ ಎಲ್ಲಿನೂ ಪ್ರಸ್ತಾಪ ಮಾಡಿರಲಿಲ್ಲ. ಒಮ್ಮಿಂದೊಮ್ಮೆಲೇ ಈ ಮಾತು ಹೇಳಿರೋದು. ಏನು ಅಮೇರಿಕಾದವರು ನಮಗೆ ಅತ್ಯಂತ ತೀವ್ರವಾದ ಅಸಹಕಾರ ಮಾಡ್ತಾ ಇದ್ದಾರಾ? ಇರಾನ್ದವರು ಅಸಹಕಾರ ಮಾಡ್ತಾ ಇದ್ದಾರಾ? ಏನು ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಪ್ರಧಾನಮಂತ್ರಿ ದೇಶಕ್ಕೆ ಮತ್ತೆ ಹೇಳಬೇಕು. ಹಿ ಕಾಂಟ್ ಜಸ್ಟ್ ಕೀಪ್ ಕ್ವೈಟ್. ಯಾಕಂದರೆ ಏನೂ ಇಲ್ಲದನ್ನ ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ಮಾಡಿಬಿಟ್ರು. ಏನೂ ಇಲ್ಲ, ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ಮಾಡಿಬಿಟ್ರು. ಆ ಡಿಮಾನಿಟೈಸೇಷನ್ ಮಾಡುವ ಆ ಸನ್ನಿವೇಶ ಏನೂ ಇದ್ದಿಲ್ಲ. ಆದರೆ ಈಗ ಈ ಒಂದು ಸನ್ನಿವೇಶ ಇಂಥದ್ದು ಭಾರಿ ಗುರುತರವಾದದ್ದಿದೆ, ಗಂಭೀರವಾಗಿದ್ದಿದೆ ಅಂಥೇಳಿ ಪ್ರಧಾನಮಂತ್ರಿಗಳು ಹೇಳಿರುವಾಗ ಏನು ಮುಂದೆ ಏನಿದೆ ಅಂಥೇಳಿ ಜನ ಗಾಬರಿಗೊಂಡಿದ್ದಾರೆ. ತಕ್ಷಣ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಈ ವಿಷಯವನ್ನು ಸನ್ನಿವೇಶವನ್ನು, ದೇಶ ಎದುರಿಸ್ತಕ್ಕಂಥ ಪರಿಸ್ಥಿತಿಯನ್ನು ಜನರಿಗೆ ತಿಳಿಸ್ಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ. ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ಎಷ್ಟು ಮುಂದುವರಿತಾರೆ ಗೊತ್ತಿಲ್ಲ, ಹೊಸದಕ್ಕೆ ಅವಕಾಶ ಸಿಗ್ತದಲ್ಲೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾಡಿದ್ದಾರೆ. ಮೋದಿಯವರು ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಾಗ ಬೆಂಗಳೂರಲ್ಲಿ ಅವರು ಆಡಿರುವ ರಾಜಕೀಯ ಹುಡುಗಾಟಿಕೆಯ ಮಾತೇನಿದೆ ಅದು ತೀವ್ರ ಖಂಡನಾರ್ಹ. ನೀವು ಮತ್ತೊಂದು ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ನಿಮಗಿರುವಂಥ ಆಸಕ್ತಿ ಇದು ಪ್ರಧಾನಮಂತ್ರಿಗೆ ಇರಬೇಕಾದದ್ದಲ್ಲ. ಇಲ್ಲಿ ವಿಜೇಂದ್ರ ಅವರು ಮಾತನಾಡೋ ಮಟ್ಟಕ್ಕೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೆಳಗಿಳಿದಾರೆ ಅಂದರೆ ಇದಕ್ಕಿಂತ ಅಪಮಾನಕರ ಏನಿರಬೇಕು? ವಿಜೇಂದ್ರ ಅವರು BJPಯ ರಾಜ್ಯಾಧ್ಯಕ್ಷರು, ಅವರು ಮಾತನಾಡಲಿ, ಅವರು ನಮ್ಮ ಅಭಿಪ್ರಾಯಗಳನ್ನು ಹೇಳಿ.
ಆದರೆ ಆ ಮಟ್ಟಕ್ಕೆ ದೇಶದ ಪ್ರಧಾನಮಂತ್ರಿ ಹೇಳಿದ್ರು. ಅಷ್ಟಾಗಿ ಗಾಬರಿ ಆಗಿರಿ ಸಿದ್ದರಾಮಯ್ಯನವ್ರ ಬಗ್ಗೆ ನೀವು? ನಿಮಗೇನು ಸಂಬಂಧ ಇತ್ತು? ನಮ್ಮ ಪಕ್ಷದ ನಾಯಕರು, ನಮ್ಮ ಶಾಸಕಾಂಗದ ನಾಯಕರು, ಅವ್ರ ಬಗ್ಗೆ ಅವ್ರು ಇರ್ತಾರೋ ಇರೋದಿಲ್ಲ, ನಿಮ್ಗ್ಯಾರು ಈಗ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ರು? ಈ ರೀತಿ ಲಘುವಾದ ಮಾತುಗಳ ಮೂಲಕ ದೇಶದ ಪ್ರಧಾನಮಂತ್ರಿ ತನ್ನ ಘನತೆ ಗಾಂಭೀರ್ಯತೆಯನ್ನು ಕಳ್ಕೊಳ್ತಾ ಇದ್ದಾರೆ. ಇಂಡಿಯಾ ಈಸ್ ಮೈ ಮದರ್ಲ್ಯಾಂಡ್, ಇಸ್ರೇಲ್ ಈಸ್ ಮೈ ಫಾದರ್ಲ್ಯಾಂಡ್ ಅಂತ ಹೇಳೋದ್ರ ಮೂಲಕ ದೇಶವನ್ನು ಅವಮಾನಕ್ಕೇನು ಈಡು ಮಾಡಿದರು. ಎಲ್ಲರೂ ಹಾಸ್ಯದಿಂದ ನೋಡುವಂಥದ್ದನ್ನು ಏನು ಮಾಡಿದರು, ಅದೇ ತೆರನಾಗಿ ಇವತ್ತು ಕರ್ನಾಟಕದ ರಾಜಕಾರಣದ ಬಗ್ಗೆ ಮಾತನಾಡುವಾಗ ಕರ್ನಾಟಕದ ನಾಯಕದ ಬಗ್ಗೆ ಮಾತನಾಡೋಕ್ಕೆ ಹೋಗ್ತಾ ಇದ್ದೀರಿ ಮೋದಿಯವರೇ. ನೀವು ಮಾಡಿರ್ತಕ್ಕಂಥ VBG ಗ್ರಾಮ್ಜಿ ಇದೆಯಲ್ಲ, ಅದಿನ್ನೂ ನೋಟಿಫೈ ಆಗಲಿಲ್ಲ, ಅದಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ. ಎಲ್ಲರೂ ಈಗ ಮಳೆ ಬರ್ತದೋ ಇಲ್ಲೋ ಬಿಡ್ತದೋ ಇಲ್ಲೋ, ರೈತ ಕಾರ್ಮಿಕರೆಲ್ಲ ಕೂಲಿ ಕೇಳ್ತಾ ಇದ್ದಾರೆ, ಎಲ್ಲರ ಕೆಲಸ ಕೇಳ್ತಾ ಇದ್ದಾರೆ. ಕೆಲಸ ಏನು ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನರೇಗಾನ ಒಂದು ಕಡೆ ಮುಚ್ಚಿಬಿಟ್ರು. ಮುಂದೆ ಏನು ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆ ಏನಿಲ್ಲ. ಅವುಗಳ ಬಗ್ಗೆ ಜನರ ಬಗ್ಗೆ ಮಾತನಾಡಬೇಕೇ ಹೊರತು ಈ ರೀತಿ ಸಣ್ಣ ಮಟ್ಟಕ್ಕೆ ಇಳಿದು ರಾಜಕೀಯ ಮಾತು ಏನು ಹೇಳ್ತಾ ಇದ್ದೀರಿ, ಅದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಯಾರು ಈ ಕೆಳಮಟ್ಟಕ್ಕೆ ಹೋಗಿ ಮಾತನಾಡಿರ್ತಕ್ಕಂಥದ್ದು ಇಲ್ಲ.